ನಾವು ಪ್ರತಿದಿನ ತಿನ್ನುವಂತಹ ಹಣ್ಣು ತರಕಾರಿಯಲ್ಲೂ ಕೂಡ ತೀವ್ರವಾಗಿರೋ ಕೀಟನಾಶಕಗಳು ಪತ್ತೆಯಾಗಿದ್ದಾವೆ. ಇದು ಇವತ್ತು ನಿನ್ನೆದಲ್ಲ. ಭಾರತದ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿ ಹದಗೆಡ್ತಾ ಇದೆ ಅನ್ನುವಂಥದ್ದಕ್ಕೆ ಉದಾಹರಣೆ ಇದೆ. ರಾಜ್ಯದಲ್ಲಿ 9,176 ಹಣ್ಣು ತರಕಾರಿ ಸ್ಯಾಂಪಲ್ಗಳನ್ನು ಟೆಸ್ಟ್ಗೆ ಒಳಪಡಿಸಲಾಗಿತ್ತು. 334 ಸ್ಯಾಂಪಲ್ಗಳಲ್ಲಿ ಮಿತಿ ಮೀರಿದ ಕೀಟನಾಶಕ ಪತ್ತೆಯಾಗಿದೆ. ಕರ್ನಾಟಕದ ರಿಪೋರ್ಟ್ ಅನ್ನು ನೋಡಿ ಗ್ರಾಹಕರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ವಿಷಕಾರಿ ಕೀಟನಾಶಕ ಬಳಕೆಯಲ್ಲಿ ತೆಲಂಗಾಣ ನಂಬರ್ 1. ಅತಿ ಹೆಚ್ಚು ಕೀಟನಾಶಕ ಬಳಕೆಯಲ್ಲಿ ಕರ್ನಾಟಕನೇ 2ನೇ ಸ್ಥಾನ. ಕರ್ನಾಟಕದಲ್ಲಿ 334 ಸ್ಯಾಂಪಲ್ಗಳಲ್ಲಿ ಮಿತಿ ಮೀರಿದ ಕೆಮಿಕಲ್ಗಳನ್ನು ಬಳಕೆ ಮಾಡಲಾಗಿದೆ. ಇಡೀ ದೇಶಾದ್ಯಂತ ಒಟ್ಟು 70,652 ಸ್ಯಾಂಪಲ್ಗಳನ್ನು ಟೆಸ್ಟ್ ಮಾಡಲಾಗಿತ್ತು. 2,223ರಲ್ಲಿ ತೀವ್ರವಾಗಿರೋ ಕೆಮಿಕಲ್ಗಳು ಪತ್ತೆಯಾಗಿದ್ದಾವೆ. ಈ ತರಕಾರಿಗಳು ಮೀರಿ ಮಿಂಚಬೇಕಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಕೀಟ ಬಾಧೆ ಬರಬಾರ್ದು ಅಂದರೆ ಕೆಮಿಕಲ್ ಅಪ್ಲೈ ಮಾಡಲಾಗುತ್ತೆ. ತಟ್ಟೆಗೆ ಬರುವಂತಹ ಹಣ್ಣು ತರಕಾರಿ ಎಷ್ಟು ಸೇಫು? ಹಾಗಾದರೆ ಗ್ರಾಹಕರಿಗೆ ಶುರುವಾಯಿತು ದೊಡ್ಡ ಟೆನ್ಷನ್. ಕೀಟನಾಶಕ ಇರೋ ಆಹಾರವನ್ನು ತಿಂದರೆ ದೊಡ್ಡ ಶಾಕ್ ಕಾದಿದೆ. ನರಮಂಡಲ, ಲಿವರ್ ಮತ್ತು ಕಿಡ್ನಿ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಕ್ಯಾನ್ಸರ್ ಕೂಡ ಬರುತ್ತೆ ಇದರಿಂದ. ಬರೀ ನರಮಂಡಲ, ಲಿವರ್ ಮತ್ತು ಕಿಡ್ನಿ ಮೇಲೆ ಮಾತ್ರ ಹೊಡೆತ ಬೀಳೋದಲ್ಲ, ಕ್ಯಾನ್ಸರ್ ಕೂಡ ಆಗುತ್ತೆ. ಭಾರತದಲ್ಲಿ ಕ್ಯಾನ್ಸರ್ ಅತಿ ದೊಡ್ಡ ಮಟ್ಟಿಗೆ ಹೆಚ್ಚಳವಾಗ್ತಾ ಇರೋದಕ್ಕೆ ಪ್ರಮುಖ ಕಾರಣನೇ ಇದು. ಭಾರತದಲ್ಲಿ ತಿಂತಾ ಇರುವಂತಹ ಏನು ನಾವು ಮಸಾಲಾ ಪ್ರಾಡಕ್ಟ್ ಇದೆ, ದೊಡ್ಡ ಪ್ರತಿಷ್ಠಿತ ಬ್ರ್ಯಾಂಡ್ಗಳು, ಅದರಲ್ಲೂ ಕೂಡ ಮಿತಿ ಮೀರಿದ ಒಂದು ಪೆಸ್ಟಿಸೈಡ್ಗಳನ್ನು ಬಳಕೆ ಮಾಡಲಾಗಿದೆ. ವಿದೇಶದವರು ತಿರಸ್ಕಾರ ಮಾಡ್ತಾ ಇದ್ದಾರೆ. ತಿನ್ನಲ್ಲ ನಾವು ಇದನ್ನು, ನಿಮ್ಮ ದೇಶದ ಒಂದು ಪ್ರಾಡಕ್ಟ್ಗಳನ್ನು ಬ್ಯಾನ್ ಮಾಡ್ತಾ ಇದ್ದೀವಂತ ಮಸಾಲಾ ಪ್ರಾಡಕ್ಟು. ಮಾವಿನ ಹಣ್ಣನ್ನು ಕೂಡ ವಾಪಸ್ ಕಳಿಸಿದ್ದಾರೆ ಈ ಬಾರಿ. ಅಂತಂದರೆ ಭಾರತದ ಸ್ಥಿತಿ ಎತ್ತ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಲ್ಲೂ ಕೂಡ ಕರ್ನಾಟಕ ನಂಬರ್ 2ನೇ ಸ್ಥಾನದಲ್ಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಇವತ್ತು ನಮ್ಮ ದೇಶ ರಾಜ್ಯದಲ್ಲಿ ನಾವು ಏನು ತಿಂತಾ ಇದ್ದೀವಿ ಅನ್ನುವಂಥದ್ದನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಟಾಪ್ ಬ್ರ್ಯಾಂಡ್ ಆಗಿರುವಂತಹ ಮಸಾಲಾಗಳನ್ನೇ ಬ್ಯಾನ್ ಮಾಡಿ ನಾವು ನಿಮ್ಮ ದೇಶದಿಂದ ಯಾವುದನ್ನು ಕೂಡ ಆಮದು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ ಮಸಾಲಾಗಳನ್ನು. ಮಾವಿನ ಹಣ್ಣು ಕೂಡ ವಾಪಸ್ ಕಳಿಸ್ತಾರೆ. ಈಗ ಕರ್ನಾಟಕ ಅತಿ ಹೆಚ್ಚು, ಅದು 2ನೇ ಸ್ಥಾನದಕ್ಕೆ ಹೋಗಿದೆ ಅಂತಂದರೆ ಏನು ತಿಂತಾ ಇದೆ ನಮ್ಮ ರಾಜ್ಯದ ಜನತೆ? ಈ ಒಂದು ವರದಿಯಲ್ಲಿ ಏನಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ನಮ್ಮ ರಾಜ್ಯದ ಜನರಿಗೆ ಪೆಸ್ಟಿಸೈಡ್ಸ್ ತಿನ್ನುವಂತಹ ದುರ್ಭಾಗ್ಯ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಆರೋಗ್ಯಕ್ಕಾಗಿ ಪ್ರತಿದಿನ ಹಣ್ಣು ತರಕಾರಿಗಳಲ್ಲಿ ಈಗ ತಿಂತಾ ಇದ್ದಂತ ಅದರಲ್ಲಿ ವಿಷಕಾರಿ ಕೀಟನಾಶಕ ಅಂಶಗಳಾಗಲೇ ಪತ್ತೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆತಂಕದ ಬೆಳವಣಿಗೆ ಅಂತ ಹೇಳ್ಬೋದು. ದೇಶದಲ್ಲಿ ಕೀಟನಾಶಕ ಮಿತಿ ಮೀರಿದ ಒಂದು ಸ್ಯಾಂಪಲ್ಗಳ ಪಟ್ಟಿಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಕರ್ನಾಟಕ ಬರೋಬ್ಬರಿ 9,176 ಹಣ್ಣು ತರಕಾರಿ ಸ್ಯಾಂಪಲ್ಗಳನ್ನ ಟೆಸ್ಟ್ ಕೂಡ ಮಾಡಲಾಗಿದೆ. ಅದರಲ್ಲಿ 334 ಸ್ಯಾಂಪಲ್ಗಳ ಮಿತಿ ಮೀರಿದ ಒಂದು ಕೀಟನಾಶಕ ಅಂಶಗಳು ಈಗಾಗಲೇ ಪತ್ತೆ ಆಗಿರ್ತಕ್ಕಂಥದ್ದು ಈಗ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದು. ಕರ್ನಾಟಕಕ್ಕಿಂತ ತೆಲಂಗಾಣ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಿದೆ. ಅಲ್ಲಿ 486 ಸ್ಯಾಂಪಲ್ಸ್ಗಳಲ್ಲಿ ಈಗ ಕೀಟನಾಶಕ ಪತ್ತೆಯಾಗಿದೆ. ಮಹಾರಾಷ್ಟ್ರದಲ್ಲಿ 260 ಸ್ಯಾಂಪಲ್ಗಳಲ್ಲಿ ಕೆಮಿಕಲ್ ಕೂಡ ಪತ್ತೆಯಾಗಿದೆ. ದೇಶದಲ್ಲಿ ಒಟ್ಟು 70,652 ಸ್ಯಾಂಪಲ್ಗಳ ಪರೀಕ್ಷೆ ಈಗಾಗಲೇ ಮಾಡಲಾಗಿದ್ದು 2,234 ಸ್ಯಾಂಪಲ್ಗಳಿಗಾಗಲೇ ಮಿತಿ ಮೀರಿದ ಒಂದು ಕೆಮಿಕಲ್ ಮತ್ತು ಕೀಟನಾಶಕ ಅಂಶ ಪತ್ತೆಯಾಗಿದ್ದು ನಿಜಕ್ಕೂ ಕೂಡ ದೊಡ್ಡ ದುರಂತ. ಹೀಗಾಗಿ ರಾಜ್ಯದಲ್ಲಿ ಕೂಡ ತರಕಾರಿಯನ್ನ ಪರ್ಚೇಸ್ ಮಾಡಬೇಕು, ಹಣ್ಣುಗಳನ್ನು ಪರ್ಚೇಸ್ ಮಾಡಬೇಕು ಅಂದ್ರೆ ಸಾರ್ವಜನಿಕರಲ್ಲಿ ದೊಡ್ಡ ಆತಂಕವನ್ನು ಮನೆ ಮಾಡಿದೆ. ಈ ರೀತಿಯಾಗಿ ಮಿತಿ ಮೀರಿದ ಕೀಟನಾಶಕ ಹಾಕ್ತಾ ಇರೋದ್ರಿಂದ ಜನರ ಆರೋಗ್ಯದ ಪರಿಸ್ಥಿತಿ ನಿಜಕ್ಕೂ ಕೂಡ ಬಿಗಡಾಯಿಸಿದೆ. ಕ್ಯಾನ್ಸರ್, ಕಲ್ಮಶದಂತಹ ಒಂದು ಈ ಕೀಟನಾಶಕದಿಂದ ದೊಡ್ಡ ರೋಗಗಳು ಬರುವ ಸಾಧ್ಯತೆ ದಟ್ಟವಾಗಿದೆ. ಜನರ ಒಂದು ಆರೋಗ್ಯದ ಮೇಲೆ ದೊಡ್ಡ ಪರಿಸ್ಥಿತಿ, ಅವರ ಆರೋಗ್ಯ ಪರಿಸ್ಥಿತಿ ನಿಜಕ್ಕೂ ಕೂಡ ಬಿಗಡಾಯಿಸೋದು ಗ್ಯಾರಂಟಿ. ಈ ಕೀಟನಾಶಕ ಬಳಿಕೂ ಕೂಡ ಕೀಟನಾಶಕ ಏನಾದ್ರೂ ಕಡಿವಾಣ ಹಾಕಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ನಿಜಕ್ಕೂ ಕೂಡ ಜನರ ಆರೋಗ್ಯದ ಸಮಸ್ಯೆ ಮೇಲೆ ದೊಡ್ಡ ಪರಿಣಾಮ ಬೀರೋದು ಗ್ಯಾರಂಟಿ. ರೈತರಿಗೂ ಕೂಡ ಸೂಕ್ತವಾದಷ್ಟು ಪ್ರಮಾಣದಲ್ಲಿ ಕೂಡ ಕೀಟನಾಶಕವನ್ನು ಕೂಡ ಪೂರೈಸೋಕೆ ಕೂಡ ಕೆಲವೊಂದಿಷ್ಟು ಸೂಚನೆ ಕೊಡಬೇಕಾಗಿತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬರೋಬ್ಬರಿ ನಮ್ಮ ರಾಜ್ಯದ ಅತ್ಯಂತ 2ನೇ ಸ್ಥಾನದಲ್ಲಿರೋದು ನಿಜಕ್ಕೂ ಕೂಡ ಅದು ಆತಂಕಕಾರಿ ಸಂಗತಿ. ಹೀಗಾಗಿ ಕೇಂದ್ರ ಸರ್ಕಾರ ಇದನ್ನ ನಿಜಕ್ಕೂ ಕೂಡ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಒಂದು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಕೊಡಬೇಕಾಗುತ್ತೆ. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ.